ಮನೆ ಮಾಲೀಕರೆಲ್ಲ ಇನ್ಮೇಲೆ ಹುಷಾರಾಗಿರಿ. ನಿಮಗೊಂದು ಹೊಸ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಬಿಬಿಎಂಪಿ. ರಾಜ್ಯದ ಜನರೇ ಗಮನಿಸಿ ಗಮನಿಸಿ ಗಮನಿಸಿ. ಸೊಳ್ಳೆ ಕಂಟ್ರೋಲ್ ಮಾಡದಿದ್ರೆ ದಂಡ ಬೀಳುತ್ತೆ. ಈಗ ಸೊಳ್ಳೆ ಮೇಲೆ ಲೆಕ್ಕ ಇಟ್ಕೊಳ್ಬೇಕು. ಇನ್ಮೇಲೆ ಡೆಂಗಿ ಆರ್ಭಟ ನಿಯಂತ್ರಣಕ್ಕೆ ಸರ್ಕಾರದ ದಂಡಾಸ್ತ್ರ. ಈಗ ಸೊಳ್ಳೆ ಮೇಲೆ ಹೆಸರು ಬರ್ದಿರ್ತಾರ, ಇವ್ರ ಮನೆಯಿಂದ ಹುಟ್ಟಿರೋದು, ಇವ್ರ ಮನೆಯಲ್ಲಿರೋದು, ಇವ್ರ ಮನೆಯಲ್ಲಿ ವಾಸ ಮಾಡ್ತೀನಿ, ಚೆನ್ನಾಗಿದ್ದೀನಿ ಲೆಕ್ಕ. ಗ್ರಾಮೀಣ ಭಾಗದ ಮನೆ ಮಾಲೀಕರಿಗೆ 200 ರೂಪಾಯಿ ದಂಡ ಅಂತೆ. ದಂಡ ಹಾಕುವಂತೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ನೋಟಿಫಿಕೇಶನ್ ಅಂತೆ. ಕಾಮಿಡಿ ಪೀಸ್ ತರ ಮಾಡ್ತಿರಲ್ರಿ ಸರ್ಕಾರದು. ಸೊಳ್ಳೆ ಹೆಂಗ್ರಿ ನೀವು ಅವ್ರ ಮನೆದು ಇವ್ರ ಮನೆದು ಅಂತ ಲೆಕ್ಕ ಹಾಕಿ ದಂಡ ಹಾಕಕ್ಕಾಗತ್ತೆ ನಿಮಗೆ? ಅವರೆಲ್ಲರೂ ಕ್ಲೀನೇ ಇಟ್ಕೊಂಡಿರ್ತಾರೆ, ಹೆಂಗ್ ಲೆಕ್ಕ ಹಾಕ್ತೀರಾ? ಈಗ ಮರಗಳಲ್ಲಿ ಕೂತಿರುತ್ತೆ ಮಳೆ ಬಂದಾಗೆಲ್ಲ, ಮನೆಗಳು ಬಂದ ತಕ್ಷಣ ಇವನಿಗೆ ದಂಡ ಹಾಕಿದ್ವಿ ಅಂತ ಹಂಗೆ ಬರುತ್ತಾ? ಒಳ್ಳೆ ಕಾಮಿಡಿ ಥರ ಆಗ್ಬಿಡುತ್ತೆ ನಿಮ್ಮ ಆದೇಶಗಳು ಒಂದೊಂದ್ಸಲ. ಗ್ರಾಮೀಣ ಭಾಗಗಳಲ್ಲಿ ಪಂಚಾಯತಿ ಲೆವೆಲಲ್ಲಿ ಸ್ಪ್ರೇ ಮಾಡುವಂಥವ್ರು ಯಾರ್ಯಾರಿದ್ದಾರೆ ಅದಕ್ಕೆ ಅದನ್ನು ಹೊಡೆಯುವಂಥವ್ರು ಕೆಲಸ ಕೊಡ್ತಾ ಇಲ್ಲ. BBMPಗಳಲ್ಲಿ ವಾರ್ಡ್ಗಳಲ್ಲಿ ನಿಮಗೆ ಎಲೆಕ್ಷನ್ ನಡೆಸಿಬಿಟ್ಟು ವಾರ್ಡ್ಗಳು ಯಾರೂ ಇಲ್ಲ. ಇಲ್ಲಿ ಯಾರಿದ್ದಾರೆ ಹೇಳಿ? ಒಂದೊಂದು ವಾರ್ಡ್ಗಳನ್ನು ನೋಡ್ಕೊಳ್ಳೋಕ್ಕೆ ಇದಾರಾ? ಎಲೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ. ಇಂಥವು ಮಾತ್ರ ದಂಡಾಸ್ತ್ರ. ದುಡ್ಡು ಬೇಕು ನಿಮಗೆ, ಬರೀ ದುಡ್ಡು ಹಾಕ್ತಾ ಇರಿ. ಇಂಥದ್ದು ವಸೂಲಿ ಮಾಡುವ ಕೆಲಸ ಎಲ್ಲಿ ಲೆಕ್ಕ ಹಾಕ್ತೀರಾ ಹೇಳಿ ನೀವು? ಸೊಳ್ಳೆ ಅವ್ರ ಮನೆದ್ದು ಇವ್ರ ಮನೆದ್ದು ಇವ್ರಿಗೆ ದಂಡ ಯಾವ ಲೆಕ್ಕದ ಮೇಲೆ ನೀವು ದಂಡ ಹಾಕ್ತೀರಾ ಹೇಳ್ಬಿಡಿ ನನಗೆ. ನಗರ ಪ್ರದೇಶದ ಮನೆ ಮಾಲೀಕರಿಗೆ 400 ರೂಪಾಯಿ ಅಂತೆ, ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ 200 ರೂಪಾಯಿ ಅಂತೆ. ಹೆಂಗೆ? ಅವ್ನು ನಾಳೆ ಕೋರ್ಟಿಗೆ ಹೋಗ್ತಾನೆ, ನನಗೆ ದಂಡ ಹಾಕಿದ್ರು. ಹೆಂಗೆ ಹಾಕಿದ್ರಿ ದಂಡ? ನಗರ ಪ್ರದೇಶದ ಶಾಲಾ ಕಾಲೇಜು ವಾಣಿಜ್ಯ ಮಳಿಗೆಗಳಿಗೆ 1000 ರೂಪಾಯಿ ದಂಡ ಅಂತೆ. ನಂಗೆ ಅರ್ಥ ಆಗ್ತಿಲ್ಲ, ಇದು ಹೆಂಗೆ ಮಾಡ್ತೀರಾ ಅಂತ. ಮೊದಲನೇದಲ್ಲಿ ನಗರ ಪ್ರದೇಶದ ಹೋಟೆಲ್ಗಳು ರೆಸ್ಟೋರೆಂಟ್ಗಳಿಗೆ 1000 ರೂಪಾಯಿ ದಂಡ ಆಯಿತು. ನಿಮ್ಮ ಪ್ರಕಾರ ಹೋಗೋದಾದರೆ ಶಾಲೆಗಳೆಲ್ಲ ಸೋರ್ತಾ ಇದ್ದೇವೆ, ಸರ್ಕಾರಿ ಶಾಲೆಗಳು. ಸೋರೋ ಜಾಗದಲ್ಲಿ ಸೊಳ್ಳೆ ಇರಲ್ವಾ? ಅಲ್ಲೇನು ಮಾಡಬೇಕು? ಯಾರು ದಂಡ ಕಟ್ಟಬೇಕು? ನಗರ ಪ್ರದೇಶದ ಮಾಲು, ಸೂಪರ್ ಮಾರ್ಕೆಟ್ ಹಾಗೂ ಹೋಮ್ ಸ್ಟೇಗಳಿಗೆ 1000 ರೂಪಾಯಿ ದಂಡ ಅಂತೆ. ಗ್ರಾಮಾಂತರ ಪ್ರದೇಶದ ಶಾಲಾ ಕಾಲೇಜ್ ಹೋಟೆಲ್ಗೆ 500 ರೂಪಾಯಿ ದಂಡ ಅಂತೆ. ಚೆನ್ನಾಗಿದೆ ಈ ಲೆಕ್ಕ. ನಗರದಲ್ಲಿ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ 2000 ರೂಪಾಯಿ ದಂಡ ಅಂತೆ. ಅಂದರೆ ಇದನ್ನು ಫಿಕ್ಸ್ ಅಂತ ಇಟ್ಬಿಟ್ಟಿದ್ದೀರಾ ಏನು ಕತೆ ನೀವು? ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ 1000 ರೂಪಾಯಿ ದಂಡ ಅಂದರೆ ಅವ್ನು ನೀರೇ ಹೊಡಿಬಾರ್ದು, ಕ್ಯೂರಿಂಗೇ ಮಾಡಬಾರ್ದು. ಅವನು ಹೊಡೆದ್ರೆ ನಿಮಗೆ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಿ. ವಿಧಾನಸೌಧದಲ್ಲಿ ಯಾರಿಗೆ ದಂಡ ಹಾಕಬೇಕು ಫಸ್ಟ್ ಹೇಳಿ ನನಗೆ? ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಥರ ಕಾಮಿಡಿ ಥರ ಮಾಡಿಡ್ತಾರೆ ರೀ. ಸೊಳ್ಳೆಗಳೇನು ಇವ್ರ ಮನೆಗೆ ಹೋಗಿದೆ, ಅವ್ರ ಮನೆಗೆ ಹೋಗಿದೆ, ಅವ್ರ ಅತಿಥಿ ಇವ್ರ ಅತಿಥಿ, ಹೆಂಗ್ ದಂಡ ಹಾಕ್ತಾರಂತೆ? ಯಾವ ಲೆಕ್ಕದ ಮೇಲೆ? ಹಾಗಿದಾಗ ವಿಧಾನಸೌಧ ವಿಕಾಸಸೌಧದಲ್ಲಿರುವಂಥವ್ರು ಯಾರಿಗೆ ದಂಡ ಹಾಕಬೇಕು? ಮುಖ್ಯಮಂತ್ರಿಗಳಿಗೆ ಹಾಕ್ಬೇಕಾ? ಅವರೇ ಜವಾಬ್ದಾರಲ್ವಾ? ಆಗಿದಾಗ ಅಲ್ಲಿಗೆ ಅವ್ರಿಗೆ ಹಾಕ್ಬೇಕಾ? ಒಳ್ಳೆ ಕಾಮಿಡಿ ಥರ ಮಾಡ್ತಾರಪ್ಪ ಆದೇಶ ಅಲ್ವಾ? ಅರುಣ್, ಖಂಡಿತ ಈಗ ಮಾಡಿರುವಂತಹ ಆದೇಶ ಯಾವ ಮಾನದಂಡದ ಆಧಾರದ ಮೇಲೆ ಅವರಿಗೆ ದಂಡವನ್ನ ವಸೂಲಿ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಆದರೆ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿರುವಂಥ ಸರ್ಕಾರ ಒಂದು ಅಂಶವನ್ನು ಸೂಚನೆ ಕೊಟ್ಟಿದೆ. ಯಾವ ಪ್ರದೇಶಗಳಲ್ಲಿ ಹೆಚ್ಚು ಡೆಂಗ್ಯೂ ಕೇಸ್ಗಳು ದಾಖಲಾಗ್ತವೋ ಅಂತಹ ಪ್ರದೇಶಗಳಲ್ಲಿ ಅಲ್ಲಿ ಡೆಂಗ್ಯೂ ಕೇಸ್ ಕಾರಣ ಏನು, ಅಲ್ಲಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ನಿರ್ಮೂಲನೆ ನಿಮಿಷ. ನೀವು ಹೇಳೋ ರೀತಿಯಲ್ಲಿ ಕರೆಕ್ಟ್. ಈಗ ಮನೆಗಳದ್ದೆಲ್ಲ ಜವಾಬ್ದಾರಿಗಳಾಯ್ತು, ಓಕೆ. BBMP ಅವರು ರಸ್ತೆ ಗುಂಡಿಗಳನ್ನ ಮುಚ್ಚಿಲ್ಲ, ನೀರು ನಿಂತ್ಕೊಳ್ಳುತ್ತೆ, ಸೊಳ್ಳೆಗಳು ಬರುತ್ತೆ. ಯಾರಿಗೆ ದಂಡ ಹಾಕ್ಬೇಕೀಗ? ಹಾಕ್ಬಾರ್ದು. ಆಗಿದ್ದಾಗ ಅಲ್ಲಿ ಯಾರಿಗೆ ದಂಡ ಹಾಕೋಣ? ಎಲ್ಲಿ ಯಾವುದು ಇದನ್ನ ಕ್ಲೀನ್ ಮಾಡೋದಿಲ್ಲ, ಕಸ ತುಂಬ್ಕೊಂಡು ಹೋಗೋದಿಲ್ಲ, ಕಸದಲ್ಲೆಲ್ಲ ಸಿಕ್ಕಾಪಟ್ಟೆ ಸೊಳ್ಳೆಗಳು ಬಂದು ಕುಳಿತುಕೊಳ್ಳುತ್ತೆ. ಯಾರಿಗೆ ದಂಡ ಹಾಕೋಣ ಆಗಿದ್ದಾಗ? ಅದನ್ನ ಯಾರು ಕೇಳಬಾರ್ದ ಇಲ್ಲಿ? ಅರುಣ, ಖಂಡಿತ ಅದನ್ನ ಕೇಳಲೇಬೇಕಾಗತ್ತೆ. ಸರ್ಕಾರದ ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇರುವಂಥದ್ದು. ಅಧಿಕಾರಿಗಳು ಮತ್ತೆ ಸರ್ಕಾರ BBMP ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರುವಂಥದ್ದು ಕೂಡ ಈಗ ಸೊಳ್ಳೆ ಉತ್ಪತ್ತಿ ತಾಣಗಳಾಗಿ ಬದಲಾವಣೆ ಆಗ್ತಾ ಇದ್ದಾವೆ. ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಟ್ಟಡಗಳ ಮುಂಭಾಗದಲ್ಲೇ ನೀರು ನಿಂತ್ಕೊಂಡು ಅದನ್ನು ಕ್ಲೀನ್ ಮಾಡ್ದೇ ಸೊಳ್ಳೆ ಉತ್ಪತ್ತಿ ಆಗಿದೆ, ಲಾರ್ವಾ ಸೈಟ್ಸ್ಗಳು ಬೆಳೆದುಕೊಂಡಿವೆ. ಅದು ಯಾರಿಗೆ ದಂಡ ಹಾಕ್ಬೇಕು ಅನ್ನೋದು ಪ್ರಶ್ನೆ ಕೂಡ ಮೂಡ್ತಾ ಹೋಗುತ್ತೆ. ಆದೇಶನ ಮಾಡಿಬಿಡ್ತಾರೆ ಅವರೇ ಅಧಿಕಾರಿಗಳು, ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಆಡಳಿತ ಸಂಸ್ಥೆಗಳು ಅದನ್ನು ಪಾಲನೆ ಮಾಡಲ್ಲ. ಅಲ್ಲಿಯೇ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾರೆ. ಆದರೆ ಈಗ ಮಾಡಿರುವಂಥದ್ದು ಕೂಡ ಒಂದು ರೀತಿ ಯಾವ ಮಾನದಂಡದಲ್ಲಿ ದಂಡವನ್ನು ಹಾಕ್ತಾರೆ ಅಂದ್ರೂ ಕೂಡ ಕಾದು ನೋಡಬೇಕು. ಆದರೆ ಮನೆ ಮಾಲೀಕರು ನಗರ ಪ್ರದೇಶದಲ್ಲಿ 400 ರೂಪಾಯಿ, ಗ್ರಾಮೀಣ ಭಾಗದಲ್ಲಿ 200 ರೂಪಾಯಿ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ಪ್ರತಿ ಜಿಲ್ಲಾಧಿಕಾರಿಗಳು ಈ ನಿಯಮವನ್ನು ಪಾಲನೆ ಮಾಡಬೇಕು ಅಂತ. ಮತ್ತು ರೆಸ್ಟೋರೆಂಟ್ಗಳು, ಹೋಮ್ ಸ್ಟೇಗಳು, ಸ್ಕೂಲು ಕಾಲೇಜುಗಳಲ್ಲೂ ಕೂಡ ಅದೇ 1000, ಮತ್ತು ಗ್ರಾಮೀಣ ಭಾಗದಲ್ಲಿ 500 ರೂಪಾಯಿ ಈ ರೀತಿಯಾಗಿ ದಂಡವನ್ನು ಫಿಕ್ಸ್ ಮಾಡಿದರೆ ಆ ದಂಡವನ್ನ ಯಾವ ರೀತಿ ವಸೂಲಿ ಮಾಡ್ತಾರೆ ಇನ್ನು ಮುಂದೆ? ಯಾಕಂದ್ರೆ ಇವರು ಪ್ರತಿ ಶುಕ್ರವಾರ ಕೂಡ ಆರೋಗ್ಯ ಇಲಾಖೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ನಿರ್ಮೂಲನೆಗೆ ಅಂತೇಳಿ ವಾರದಲ್ಲಿ ಒಂದು ದಿನವನ್ನ ಇಟ್ಕೊಂಡಿದ್ದಾರೆ. ಆ ರೀತಿ ಇವರು ಲಾರ್ವಾ ಸೈಟ್ಸ್ ಅನ್ನ ಮಾಡ್ಲಿಕ್ಕೆ ಒಂದು ದಿನ
ಪ್ರತ್ಯೇಕ ದಿನ ನಿಯೋಜನೆ ಮಾಡಿಕೊಂಡಿದ್ರು ಕೂಡ ಈಗ ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು ಒಂದು ರೀತಿ ಅನ್ನಿಸ್ತಾ ಇದೆ ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ಮೇಲೆ ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆಗಳ ಟೆರೆಸ್ ಮೇಲ್ಗಳಿಗೆ ಎಷ್ಟು ಪಾಚಿ ಬೆಳೆದಿರುತ್ತೆ ಅದಕ್ಕೆ ದಂಡವನ್ನು ಜಿಲ್ಲಾ ಉಸ್ತುವಾರಿಗಳು ಹಾಕಬೇಕು, ಅಲ್ಲಿರುವಂಥ ಶಾಸಕರಿಗೆ ಹಾಕಬೇಕು, ಇನ್ನು ಜಿಲ್ಲಾ ಆಸ್ಪತ್ರೆಗಳಲ್ಲಿರುವಂಥ ಜಿಲ್ಲಾ ಉಸ್ತುವಾರಿಗಳಿಗೆ ಹಾಕಬೇಕು. ಕರೆಕ್ಟಾಗಿ ಅಲ್ಲಿ ಶುರು ಮಾಡಿ ಇನ್ಮೇಲೆ.